ನಾನು ನಿನ್ನ ಹತ್ರ ಸುಳ್ಳು ಹೇಳ್ತೀನಿ ಅಣ್ಣ. ನೀನು ನನ್ನ ಒಡೆ ಹುಟ್ಟಿದ ಅಣ್ಣ ಅಲ್ಲದೆ ಇರ್ಬೋದು, ಆದ್ರೆ ಅದಕ್ಕಿಂತ ಜಾಸ್ತಿ ನಮಗ್ ಪ್ರೀತಿ ಕೊಟ್ಟಿದ್ಯಾ ಕಣೋ. ಏನು ಸ್ವಾರ್ಥ ಇಲ್ದೆ ನಿಸ್ವಾರ್ಥವಾಗಿ ಇಡೀ ನಿನ್ ಜೀವನನೇ ನಮಗೆ ಮುಡಿಪಾಗಿಟ್ಟಿದ್ಯಾ. ನೀನಿಲ್ಲ ಅಂದಿದ್ರೆ ಅಪ್ಪ ಅಮ್ಮ ಯಾವ ಪರಿಸ್ಥಿತಿಯಲ್ಲಿ ಇರ್ತಿದ್ರು ಅಂತ ನನಗೆ ಗೊತ್ತಿದೆ. ಇಷ್ಟೆಲ್ಲ ಮಾಡಿರೋ ನಿನ್ಗೆ ನಾನು ಸುಳ್ಳು ಹೇಳ್ತೀನ ಅಣ್ಣ? ನಾನು ಹೇಳ್ತಿರೋದು ನಿಜ ಕಣೋ. ಅವರು ಜಯಂತ್ ಅವರೇ. ಬೇಡ ಅಣ್ಣ, ನಿಂತ್ಕೋ. ಅದನ್ನೇ ನಾನು ಹೇಳಕ್ ಬರ್ತಿರೋದು. ನೀನು ಅವ್ರ ಹತ್ರ ಏನು ಹೇಳಬಾರ್ದು. ಯಾವುದೇ ಕಾರಣಕ್ಕೂ ಜಯಂತ್ ಅವರಿಗೆ ನಿಮ್ಮ ತಾಯಿ ಫೋಟೋನ ತೋರಿಸ್ಬೇಡ. ನೀನು ಅವ್ರ ಹತ್ರ ಈ ವಿಷಯದ ಬಗ್ಗೆನೇ ಮಾತಾಡಬೇಡ. ನಾನು ಹೇಳೋವರೆಗೂ ನೀನು ಅವ್ರ ಹತ್ರ ಮಾತಾಡಬಾರ್ದು. ನಿನಗೆ ಅವರೇ ಜಯಂತ್ ಅವರು ಅಂತ ಗೊತ್ತಾಗಿದೆ, ನಿನ್ನ ತಾಯಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ನೋಡು, ನೀನೀಗೆಲ್ಲ ಆಡ್ತೀಯ ಅಂತಾನೆ ನಾನು ಇಷ್ಟು ದಿನ ಈ ವಿಷಯ ನಿನಗೆ ಹೇಳಿರ್ಲಿಲ್ಲ. ದಯವಿಟ್ಟು ನಿನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇದು ಬಿಡು. ನಾವೀಗ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗುತ್ತೆ ಅಣ್ಣ, ಅರ್ಥ ಮಾಡ್ಕೋ. ನಿನಗೆ ಅರ್ಥ ಆಗೋದು ಬೇಡ, ಅದನ್ನೇ ನಾನು ಹೇಳ್ತಾ ಇರೋದು. ದಯವಿಟ್ಟು ಇದೇನು ಗೊತ್ತೇ ಇಲ್ಲ ಅಂತ ಇದ್ಬಿಡು. ನೀನು ಈಗಲೇ ಅದಕ್ಕೆನ ಮತ್ತೆ ಅವ್ರ ತಾಯಿನ ಕರ್ಕೊಂಡು ಊರಿಗೆ ಹೊರಟ್ಬಿಡು. ಟ್ರೀಟ್ಮೆಂಟ್ ಟೈಮ್ಗೆ ನಾನು ಬರೋದಕ್ಕೆ ಹೇಳ್ತೀನಿ. ನೋಡೋಣ, ನಿನ್ನ ತಾಯಿನ ನಿನ್ನ ಹತ್ರ ಸೇರಿಸೋ ಜವಾಬ್ದಾರಿ ನಂದು. ನನ್ನ ಮಾತನ್ನ ನೀನು ನಂಬಬೇಕು. ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ನೀನು ಯಾರಿಗೂ ಹೇಳಬಾರ್ದು. ನನಗೆ ಮಾತು ಕೊಡು. ಅದರಲ್ಲೂ ಜಯಂತ್ ಅವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನನಗೆ ಮಾತು ಕೊಡು. ಯಾಕೋ ಅಣ್ಣ, ನಿನಗೆ ನನ್ನ ಬಗ್ಗೆ ನಂಬಿಕೆ ಇಲ್ವಾ? ನಾನು ನಿನ್ನ ತಂಗಿ ಕಣೋ. ನಾನು ಏನೇ ಹೇಳ್ತಿದ್ರು ಅದು ನಿನ್ನ ಒಳ್ಳೇದಕ್ಕೆ ಮತ್ತು ನಿಮ್ಮ ತಾಯಿ ಒಳ್ಳೇದಕ್ಕೆ. ಮಾತು ಕೊಡು ಪ್ಲೀಸ್. ಮೇಡಮ್ ಅವರು ಎಲ್ಲೋದ್ರು? ಸಿದ್ದು, ಏನು ಹುಡುಕ್ತಾ ಇದ್ದಿಲ್ಲ? ಅದೇ ಕಾರಣ ಮೇಡಮ್ ಅವರು ಪ್ರಸಾದ ತತ್ತೀನಿ ಎಂದು ಹೋದ್ರು, ಇನ್ನೂ ಬರಲಿಲ್ಲ. ಮೇಡಮ್ ಅವ್ರಿಗೆ ಫೋನ್ ಮಾಡ್ತಾವ್ರೆ. ಮಾತಾಡು ಹೋಗ್ಲಾ, ಮಾತಾಡ್ಕೋ.